ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಜಾಮೂನನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಗ್ಲಾಸ್ ಅಷ್ಟು ಸಕ್ಕರೆಗೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಶುಗರ್ ಸಿರಪ್ ಮಾಡ್ಲಿಕ್ಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಅದಾದ್ಮೇಲೆ ಫ್ಲೇವರ್ಗೆ 4 ರಿಂದ 5 ಏಲಕ್ಕಿಯನ್ನ ಕೊಟ್ಬಿಟ್ಟು ಈ ಶುಗರ್ ಸಿರಪ್ಗೆ ಹಾಕ್ಬಿಟ್ಟು ಒಂದು ಕುದಿಯನ್ನ ತೆಗೆಸ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಅದಾದ್ಮೇಲೆ 250 ಗ್ರಾಮ್ ಅಷ್ಟು ಗುಲಾಬ್ ಜಾಮೂನ್ ಪ್ರೀ ಮಿಕ್ಸಿಗೆ 50 ml ಅಷ್ಟು ಹಾಲನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀಟಾಗಿ ನಾದ್ಕೊಂಡು ಅದನ್ನ 20 ರಿಂದ 30 ನಿಮಿಷಗಳ ಕಾಲ ನೆನೆಯೋಕೆ ಬಿಡ್ತಾ ಇದ್ದೀನಿ. ಅದಾದ್ಮೇಲೆ ನೆಂದಾದ್ಮೇಲೆ ಇನ್ನೊಂದು ಸರ್ತಿ ನೀಟಾಗಿ ನಾದ್ಕೊಂಡು ಸಣ್ಣ ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಉಂಡೆ ಮಾಡ್ಕೊಳ್ಳುವಾಗ ಸ್ವಲ್ಪ ಅಂಗೈಗೆ ತುಪ್ಪವನ್ನು ಸೋರ್ಬಿಟ್ಟು ಉಂಡೆ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಜಾಮೂನು ಬಿರುಕಾಗೋದಿಲ್ಲ, ತುಂಬ ಮೃದುವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಇನ್ನೊಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟು ಅದಕ್ಕೆ ಒಂದು 8 ರಿಂದ 10 ಗೋಡಂಬಿಯನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಕೂಡ ನಾನು ಹುರ್ಕೊತಾ ಇದ್ದೀನಿ. ಅದಾದ್ಮೇಲೆ ಕಾದಿರುವಂತಹ ಎಣ್ಣೆಗೆ ರೌಂಡ್ ಮಾಡಿರುವಂತಹ ಜಾಮೂನ್ಗಳನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಕೆಂಪಗಾಗೋವರೆಗೂ ಕೂಡ ಹುರ್ಕೊಳ್ಳಿ. ನಾವು ಇದನ್ನು ಎಷ್ಟು ಲೋ ಫ್ಲೇಮಲ್ಲಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ಇವಾಗ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಶುಗರ್ ಸಿರಪ್, ಆ ಶುಗರ್ ಸಿರಪ್ಗೆ ನಾನು ಈ ಜಾಮೂನನ್ನು ಹಾಕಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಮೇಲ್ಗಡೆ ಹಾಕಿ ಅದನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. 20 ರಿಂದ 30 ನಿಮಿಷಗಳ ಕಾಲ ನೆನೆ ಬಿಟ್ಟಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಜಾಮೂನು. ತುಂಬ ಅಂದರೆ ತುಂಬ ಯಮ್ಮಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.